ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಾವು ನಿರೀಕ್ಷೆ ಮಾಡಿದಂತೆ ನಮ್ಮ ಸಮೀಕ್ಷೆಯಂತೆ ಮುಂಬೈ ಮಹಾನಗರ ಪಾಲಿಕೆಯ ಗದ್ದುಗೆಯನ್ನು ಭಾರತೀಯ ಜನತಾ ಪಾರ್ಟಿಯ ಒಕ್ಕೂಟ ಹಿಡ್ಕೊಂಡಿದೆ. ಮಹಾಯುತಿ ಸರ್ಕಾರ. ನಾನು ಕಳೆದ ಬಾರಿ ಚುನಾವಣೆಯ ಸಮೀಕ್ಷೆ ಮಾಡಿದ ಸಂದರ್ಭದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಹೇಗೆ ಠಾಕ್ರೆ ಬಂಧು ಅನ್ನೋದು ಠಾಕ್ರೆ ಬ್ರ್ಯಾಂಡ್ ಅನ್ನೋದು ಟುಸ್ ಪಟಾಕಿ ಆಗಿಬಿಡತ್ತೆ ಮುಂಬೈ ಚುನಾವಣೆಯ ಸಂದರ್ಭದಲ್ಲಿ ಅನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ್ದೆ. ಹಾಗೆ ನೋಡಿದರೆ ಮುಂಬೈನಲ್ಲಿದ್ದಂಥ ಎಲ್ಲ ಮರಾಠಿ ಚಾನಲ್ಗಳು, ಅಲ್ಲಿರುವಂಥ ಪತ್ರಿಕೆಗಳು ಭಾಳ ದೊಡ್ಡ ಮಟ್ಟದ ಸಂಚಲನ ಆಗಿಬಿಡುತ್ತೆ. ಠಾಕ್ರೆ ಬಂಧುಗಳು ಒಂದಾಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಈ ಏಕನಾಥ್ ಶಿಂದೆಯ ಶಿವಸೇನೆಗೆ ಕಂಟಕಪ್ರಾಯವಾಗಿ ಪರಿಣಮಿಸುತ್ತೆ. ಜೊತೆಗೆ ಗ್ರೌಂಡ್ ಲೆವೆಲಲ್ಲಿ ಶಿವಸೈನಿಕರು ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ, RSS ಥರ. ಹೀಗಾಗಿ BJPಗೆ ದೊಡ್ಡ ಕಷ್ಟ ಆಗತ್ತೆ. ದೇವೇಂದ್ರ ಫಡ್ನವೀಸ್ ಈ ಬಾರಿ ಆತಂಕವನ್ನು ಎದುರಿಸ್ತಾರೆ ಅಂತ ಮಾತನ್ನು ಎಲ್ಲರೂ ಭವಿಷ್ಯವನ್ನು ನುಡಿದಿದ್ರು. ಆದರೆ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಭಾರತೀಯ ಜನತಾ ಪಾರ್ಟಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತ. ಅದಕ್ಕಿದ್ದಂಥ ಎರಡು ಪ್ರಮುಖವಾದಂಥ ಮೂಲ ಅಂಶಗಳೇನು ಅಂದರೆ, ಮೊದಲನೇದಾಗಿ ರಾಜ್ ಠಾಕ್ರೆಯ ಹರ್ಕ್ ಬಾಯಿ, ಎರಡನೇದಾಗಿ ರಾಜಕೀಯದಲ್ಲಿ ಸಕಾಲಿಕವಲ್ಲದ, ಸಾಮಯಿಕವಲ್ಲದ, ಪ್ರಸ್ತುತವಲ್ಲದ ಇಬ್ಬರು ವ್ಯಕ್ತಿಗಳು ಒಂದಾಗಿರುವುದು ಕುಟುಂಬಕ್ಕೆ ಒಳ್ಳೆಯದಾಗಬಹುದೇ ವಿನಃ ರಾಜ್ಯಕ್ಕಾಗಲಿ ಅಥವಾ ಮಹಾನಗರ ಪಾಲಿಕೆ ಆಗಲಿ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಉದ್ಧವ್ ಠಾಕ್ರೆ ಖೋಟಾ ಸಿಕ್ಕ, ಖೋಟಾ ನಾಣ್ಯ. ಎರಡನೇದು ರಾಜ್ ಠಾಕ್ರೆ ರಾಜಕೀಯವಾಗಿ ಈಗ ಅಪ್ರಸ್ತುತವಾಗಿರುವ ವ್ಯಕ್ತಿ. ಒಬ್ಬನೇ ಒಬ್ಬ MLA ಕೂಡ ವಿಧಾನಸಭೆಯಲ್ಲಿ ಆತನ ವ್ಯಕ್ತಿ ಇಲ್ಲ, ಸ್ವತಃ ಮಗನನ್ನೇ ಗೆಲ್ಲಿಸ್ಕೊಳ್ಳಿಕ್ಕೆ ಆತನ ಕಡೆ ಆಗಲಿಲ್ಲ. ಜೊತೆಗೆ ಅದಕ್ಕೆ ಮೈನಸ್ ಪಾಯಿಂಟ್ ಏನು ಅಂತಂದರೆ, ಋಣಾತ್ಮಕವಾದ ಅಂಶ ಏನಂದರೆ ಸ್ವತಃ ರಾಜ್ ಠಾಕ್ರೆಯ ಹರ್ಕ್ ಬಾಯಿ. ರಾಜ್ ಠಾಕ್ರೆ ಚುನಾವಣೆಯ ಸಂದರ್ಭದಲ್ಲಿ ಅಣ್ಣಾಮಲೈ ಪ್ರಚಾರಕ್ಕೆ ಹೋದರೆ ಅಣ್ಣಾಮಲೈಗೆ ರಸ್ಮಲೈ ಅಂತ ಕರೆದು ಲೇವಡಿ ಮಾಡಿದ್ದೆ ಮನುಷ್ಯ. ಜೊತೆಗೆ ಲುಂಗಿ ಬಗಾವ್ ಪುಂಗಿ ಬಜಾವ್ ಅಂತ ಹೇಳ್ಕೊಂಡು ಓಡಾಡಿದ್ದರು. ಒಬ್ಬ ವ್ಯಕ್ತಿ ಲುಂಗಿ ಉಟ್ಕೊಳ್ಳೋದು ಭಾರತ ದೇಶದ ಸಂಸ್ಕೃತಿ ಅದು. ಆಮೇಲೆ ವೈವಿಧ್ಯತೆಯನ್ನು ಒಪ್ಪಿಕೊಳ್ಳುವಂಥ ದೇಶದಲ್ಲಿ ಒಬ್ಬ ವ್ಯಕ್ತಿಯ ಉಡುಗೆ ತೊಡುಗೆಯ ಕುರಿತು ಮಾತನಾಡುವ ಮೂಲಕ ತನ್ನ ನಿರ್ಲಜ್ಜ ಮನಸ್ಥಿತಿಯನ್ನು ತೋರಿಸುವುದು ಜನರ ಮೇಲೆ, ಮತದಾರರ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಆಗುತ್ತೆ ಅಂತ ಇವರು ಭಾವಿಸಲೇ ಇಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಸೋಲಿಕ್ಕೆ ರಾಜ್ ಠಾಕ್ರೆ ಹೇಳ್ಕೊಂಡು ಮರಾಠಿ ಮಾಣೂಸ್ ಅಂತ ಹೇಳ್ಕೊಂಡು ಓಡಾಡಿ ಉಳಿದ ವರ್ಗದವರೆಲ್ಲ ಕೇಂದ್ರೀಕೃತಗೊಂಡು ಒಟ್ಟು ಧ್ರುವೀಕರಣ ಆಗಲಿಕ್ಕೆ ಕಾರಣೀಭೂತರಾದರು. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಈಗ ನಾನು ವಿಡಿಯೋ ಮಾಡುವ ಸಂದರ್ಭದಲ್ಲಿ 125 ಸೀಟುಗಳನ್ನು ಗಳಿಸಿದೆ. 130ಕ್ಕೆ ಹತ್ತಿರದಲ್ಲಿದೆ. ಅಲ್ಲಿರುವಂಥ ಒಟ್ಟು ವಾರ್ಡುಗಳ ಸಂಖ್ಯೆ 227. 115, 114 ಮ್ಯಾಜಿಕ್ ಸಂಖ್ಯೆ. ಅದನ್ನು ಮೀರಿ 16 ಸೀಟುಗಳನ್ನು ಭಾರತೀಯ ಜನತಾ ಪಾರ್ಟಿ ಗಳಿಸಿಕೊಂಡಿದೆ. ಅತಿ ಹೆಚ್ಚು ಸ್ಥಾನಗಳು BJPಗೆ ಬಂದಿದ್ದಾವೆ. 30 ಸ್ಥಾನಗಳು ಏಕನಾಥ್ ಶಿಂದೆಗೆ ಬಂದಿದ್ದಾವೆ. ಏಕನಾಥ್ ಶಿಂದೆ ಠಾಣಾ ಪ್ರದೇಶದಲ್ಲಿ ತನ್ನ ವಸಾಹತು ಇದೆ ಅನ್ನುವುದನ್ನು ಮತ್ತೊಂದು ಸಲ ಸಾಬೀತುಪಡಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇಡೀ ಮುಂಬೈನ ಎಲ್ಲ ಪ್ರದೇಶಗಳಲ್ಲಿ, ವಿಶೇಷವಾಗಿ ಮುಸಲ್ಮಾನರ ಬಾಹುಳ್ಯ ಇರುವ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಿದೆ. ಎಂಥ ವಿಚಿತ್ರ ನೋಡಿ. ಈ ಬಾರಿಯ ಚುನಾವಣೆಯ ವಿಶೇಷ ಏನು? ಮುಸಲ್ಮಾನರ ಮತಗಳು ಧ್ರುವೀಕರಣಗೊಳ್ಳಲಿಲ್ಲ. ಮುಸಲ್ಮಾನರ ಮತಗಳು ಹರಿದು ಹಂಚಿ ಹೋದವು. ಈ ಅಜಿತ್ ಪವಾರ್ ಬಣಕ್ಕೆ ಒಂದಿಷ್ಟು ಹೋದವು, ಕಾಂಗ್ರೆಸ್ಸಿಗೆ ಒಂದಿಷ್ಟು ಹೋದವು. ಹೀಗೆ ಬೇರೆ ಬೇರೆ ಬಣಕ್ಕೆ ಹಂಚಿ ಹೋಗಿದ್ದರಿಂದಾಗಿ ಮುಸಲ್ಮಾನ ಬಾಹುಳ್ಯ ಇರುವ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಇಷ್ಟೆಲ್ಲಾದರೂ ಕಾಂಗ್ರೆಸ್ ಬಗ್ಗೆ ನಾನು ಮಾತಾಡಲಿಲ್ಲ. ಯಾಕೆಂದರೆ ಕಾಂಗ್ರೆಸ್ ಈಗ ಅಷ್ಟರ ಮಟ್ಟಿಗೆ ಶೋಚನೀಯ ಸ್ಥಿತಿಯಲ್ಲಿ ಉಳಿದುಕೊಂಡಿದೆ. 227 ವಾರ್ಡುಗಳಿರುವಂಥ ಬೃಹನ್ ಮುಂಬೈ ನಗರ ಪಾಲಿಕೆಯಲ್ಲಿ BMCನಲ್ಲಿ ಕಾಂಗ್ರೆಸ್ಗೆ ಜಯವನ್ನು ಗಳಿಸಿದ್ದು ಕೇವಲ 13 ಸ್ಥಾನಗಳಲ್ಲಿ ಮಾತ್ರ. ಎಂಥ ವಿಚಿತ್ರ ನೋಡಿ. ಈ ಮಟ್ಟಿಗೆ ಪಕ್ಷ ನೆಲಕಚ್ಚತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಲ್ಲ. ಅಷ್ಟು ಸೋಲನ್ನು ಅನ್ಭವಿಸಿದೆ. ಯಾಕೆಂದರೆ ಜೊತೆಗೆ ಪ್ರಕಾಶ್ ಅಂಬೇಡ್ಕರ್ ಅವ್ರ ಜೊತೆ ಇದ್ದರು. ದಲಿತ ಓಟುಗಳು ಮತ್ತು ಮುಸಲ್ಮಾನರ ಓಟುಗಳು ಕಾಂಗ್ರೆಸ್ಗೆ ಸಹಾಯ ಮಾಡ್ತವೆ ಅಂತ ಎಲ್ಲರೂ ಭಾವಿಸಿದರು. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಇಬ್ಬರೂ ಅವರ ಕೈ ಹಿಡಿಲಿಲ್ಲ. ಏಕೆಂದರೆ ಅಭಿವೃದ್ಧಿ ಅನ್ನುವುದು ಭಾಳ ದೊಡ್ಡದಾದಂಥ ಮೈಲಿಗಲ್ಲಾಯಿತು. ಇದಕ್ಕಿಂತ ವಿಶೇಷ ಏನಪ್ಪ ಅಂದರೆ, ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆ ಇರಬಹುದು, ಪುಣೆ, ನಾಸಿಕ್, ನಾಗ್ಪುರ್ ಯಾವುದೇ ಚುನಾವಣೆ ಇರಬಹುದು, ಅಮಿತ್ ಶಾ ಬರಲಿಲ್ಲ.
ನರೇಂದ್ರ ಮೋದಿ ಬಂದು ರ್ಯಾಲಿ ಮಾಡಲಿಲ್ಲ. ಕೇವಲ ಸ್ವತಃ ಸ್ಥಳೀಯ ನಾಯಕರ ನಾಯಕತ್ವದಲ್ಲಿ ಚುನಾವಣೆ ನಡೆಯಿತು. ನಾಗ್ಪುರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸು. ಪುಣೆ ಪಿಂಪ್ರಿ ಪ್ರದೇಶ ಏನಿತ್ತು ನಾನು ಹೇಳಿದ್ನಲ್ಲ ನಿಮಗೆ, ಅಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಮೇಲುಗೈಯನ್ನು ಸಾಧಿಸಿ ಪ್ರಚಂಡ ಗೆಲುವನ್ನು ಸಂಪಾದಿಸಿತು. 2 ಡಿಜಿಟ್ಗೆ ಅಜಿತ್ ಪವಾರ್ ಮತ್ತು ಸುಪ್ರಿಯಾ ಸುಳೆ ಅವರ ಪಾರ್ಟಿ ಈ ಪುಣೆ ಮಹಾನಗರ ಪಾಲಿಕೆಯಲ್ಲಿ ಪಡೀತು. ನೋಡಿ, ಅಜಿತ್ ಪವಾರ್ ಎಂಥ ಧೋಕಾಬಾಜ್ ಅಂದರೆ ಈತ ಶರದ್ ಪವಾರಿಂದ ಹೊರಗಡೆ ಬಂದು ಭಾರತೀಯ ಜನತಾ ಪಾರ್ಟಿ ಜೊತೆ ಅಧಿಕಾರ ಹಿಡಿದ ಮನುಷ್ಯ. ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ, ಡೆಪ್ಟಿ CM ಪೋಸ್ಟ್ ಕೇಳ್ತಾರೆ, ಅಧಿಕಾರದಲ್ಲಿ ಭಾಳ ದೊಡ್ಡದಾದಂಥ ಸ್ಥಾನಮಾನ ಗಳಿಸ್ತಾರೆ. ಚುನಾವಣೆ ಬಂದ ತಕ್ಷಣ ಚಿಕ್ಕಪ್ಪ ದೊಡ್ಡಪ್ಪ ಕಸಿನ್ನು ಅಂಥೇಳಿ ಸುಪ್ರಿಯಾ ಸುಳೆ ಜೊತೆ ಕೈ ಜೋಡಿಸಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ನಾವು ಸ್ವತಂತ್ರವಾಗಿ ಈ ಸಲ ಸ್ಪರ್ಧಿಸ್ತಾ ಇದ್ದೀವಿ, ನಾವಿಬ್ಬರು ಒಂದಾಗಿದ್ದೀವಿ ಅಂತ ಹೇಳ್ಕೊತಾರೆ. ಹೇಳಿಕೊಂಡು ಚುನಾವಣೆಯಲ್ಲಿ ನೋಡಿದರೆ 13 ಸ್ಥಾನಗಳನ್ನು ಗಳಿಸಿದ್ದಾರೆ. ಪುಣೆ ನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಚಂಡವಾದ ಜಯಭೇರಿಯನ್ನು ಸಾಧಿಸಿದೆ. ಹಾಗಾದರೆ ಇವರ ಒಟ್ಟಾಗಿರುವಂಥ ಶರದ್ ಪವಾರ್ ಅಜಿತ್ ಪವಾರ್ ಅವರ ಶಕ್ತಿ ಏನಾಯಿತು ಅನ್ನೋದನ್ನು ಆಲೋಚನೆ ಮಾಡಿ. ಅಂದರೆ ಒಟ್ಟಾರೆ ಲೋಕಸಭಾ ಚುನಾವಣೆ ಆದ ಮೇಲೆ, ಅಂದರೆ 2024 ಜೂನ್ ನಂತರ ನಡೆದ ಎಲ್ಲ ಚುನಾವಣೆಗಳನ್ನು ಗಮನಿಸಿ 2024 ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿ ಅವರಿಗೆ ಮೋಸ ಮಾಡಿದ್ವಿ. ನಮ್ಮ ಆಲಸ್ಯದಿಂದಾಗಿ ನರೇಂದ್ರ ಮೋದಿ ಈ ರೀತಿಯಾದಂಥ ಹಿನ್ನಡೆಯನ್ನು ಅನುಭವಿಸಬೇಕಾಯಿತು. ಅದಕ್ಕೆ ನಾವು ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಕ್ಕೆ ಮುಂದಿನ ಎಲ್ಲ ಚುನಾವಣೆಯಲ್ಲಿ ಗೆಲ್ಲಿಸ್ತೀವಿ ಅಂತ ಮತದಾರರು ಸಂಕಲ್ಪ ಮಾಡಿದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಅದು ಹರಿಯಾಣ ಚುನಾವಣೆ ಇರಬಹುದು, ಜಮ್ಮು ಚುನಾವಣೆ ಇರಬಹುದು, ದಿಲ್ಲಿಯ ಚುನಾವಣೆ ಇರಬಹುದು, ಯಾವುದೇ ಚುನಾವಣೆಯನ್ನು ತೆಗೆದುಕೊಳ್ಳಿ, ಬಿಹಾರದ ಚುನಾವಣೆಯವರೆಗೂ ಎಲ್ಲ ಚುನಾವಣೆಯಲ್ಲಿಯೂ ಕೂಡ ಮತದಾರ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. 75,000 ಕೋಟಿ ರೂಪಾಯಿಗಳ ಬಜೆಟನ್ನು ಹೊಂದಿರುವಂಥ ಅತ್ಯಂತ ಸಮೃದ್ಧವಾದಂಥ ನಗರ ಪಾಲಿಕೆ. ಒಂದು ಕಾಲದಲ್ಲಿ ಬಾಳಾ ಠಾಕ್ರೆ ಅವರಿಗೆ ನಿಮ್ಗೆ ಇಡೀ ಮಹಾರಾಷ್ಟ್ರ ರಾಜ್ಯ ಬೇಕೋ ಅಥವಾ ಮುಂಬೈ, ಪುಣೆ, ನಾಸಿಕ್, ನಾಗ್ಪುರ ನಗರ ಪಾಲಿಕೆಗಳು ಬೇಕು ಅಂತ ಕೇಳಿದಾಗ ಬಾಳಾ ಠಾಕ್ರೆ ಅವರು ಹೇಳ್ತಾರೆ, ನಮ್ಗೆ ಇಡೀ ರಾಜ್ಯವನ್ನು ನೀವು ಇಟ್ಕೊಳ್ಳಿ, ಮುಂಬೈ ನಗರ ಪಾಲಿಕೆ ನಮ್ಗೆ ಕೊಡಿ ಅಂತ ಹೇಳ್ತಾರೆ. 1997ರಿಂದ ಇಲ್ಲಿಯವರೆಗೂ ಕೂಡ ಶಿವಸೇನೆ ತನ್ನ ಪಾರಮ್ಯವನ್ನು ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಪಡಿತಾ ಇತ್ತು. ಕಳೆದ ಬಾರಿ ನೆಕ್ ಟು ನೆಕ್ ಆಗಿ 84 ಸ್ಥಾನ ಶಿವಸೇನೆಗೆ, 82 ಸ್ಥಾನ ಭಾರತೀಯ ಜನತಾ ಪಾರ್ಟಿಗೆ ಲಭ್ಯ ಆಗಿತ್ತು 2017ರಲ್ಲಿ. ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಉದಾರ ಮನಸ್ಸಿನಿಂದ ಶಿವಸೇನೆ ಮೊದಲಿಂದ ಅಧಿಕಾರ ಮಾಡ್ಕೊಂಡ್ಬಂದಿದೆ, ನೀವೇ ಮಾಡಿ ಅಂತ ಕೈ ಜೋಡಿಸಿ ಅವರಿಗೆ ಸ್ಥಾನವನ್ನು ಬಿಟ್ಟುಕೊಟ್ಟಿತ್ತು. ಆದರೆ ಉದ್ಧವ್ ಠಾಕ್ರೆ ತನ್ನ ಈ ಸ್ವಾರ್ಥ ಲಾಲಸೆಯಿಂದಾಗಿ ಭಾರತೀಯ ಜನತಾ ಪಾರ್ಟಿಯ ಸಖ್ಯವನ್ನು ಬಿಡ್ತಾರೆ. ಕಾಂಗ್ರೆಸ್ಸು ಮತ್ತು NCPಯ ಕೈ ಜೋಡಿಸ್ತಾರೆ. ವಿಧಾನಸಭೆಯಲ್ಲಿ 2022ರಲ್ಲಿ ಸರ್ಕಾರವನ್ನು ಕಳ್ಕೋಬೇಕಾಗತ್ತೆ ಮಹಾವಿಕಾಸ್ ಅಘಾಡಿ. ಮುಂದೆ ನಡೆದ ವಿದ್ಯಮಾನಗಳು ನಿಮ್ಗೆ ಗೊತ್ತೇ ಇದೆ. ಇಡೀ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಅತ್ಯಂತ ಸೋತು ಸುಣ್ಣ ಆಗಿರೋ ಪಕ್ಷ ಯಾವುದು ಅಂದರೆ, 1ನೇ ಸ್ಥಾನ ಶರದ್ ಪವಾರ್ಗೆ ಲಭ್ಯ ಆಗುತ್ತೆ, 2ನೇ ಸ್ಥಾನ ಕಾಂಗ್ರೆಸ್ಗೆ ಲಭ್ಯ ಆಗುತ್ತೆ. ಇದು ಕೇವಲ ಮುಂಬೈಗೆ ಮಾತ್ರ ಸೀಮಿತ ಆಗಿಲ್ಲ, ಇಡೀ ಮಹಾರಾಷ್ಟ್ರದಾದ್ಯಂತ ಕಾಂಗ್ರೆಸ್ಸು 3ನೇ 4ನೇ ಸ್ಥಾನಕ್ಕೆ ಹೋಗಿದೆ ಎಲ್ಲ ಕಡೆ. ಮತ್ತು ಯಥಾ ಪ್ರಕಾರ ರಾಹುಲ್ ಗಾಂಧಿಯ ಸ್ಟೇಟ್ಮೆಂಟು ಓಟ್ ಚೋರಿ, ಓಟ್ ಚೋರಿ, ಓಟ್ ಚೋರಿ, ಓಟ್ ಚೋರಿ. ವಾಸ್ತವವಾಗಿ ತಮ್ಮ ಮಿತ್ರ ಪಕ್ಷಗಳಾದಂಥ ಶಿವಸೇನೆಯ ಸಖ್ಯವನ್ನು ಉಳಿಸ್ಕೊಳ್ಳಿಲ್ಲ, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಸಖ್ಯವನ್ನು ಉಳಿಸ್ಕೊಳ್ಳಿಲ್ಲ. ಯಾರು ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಹಿಂದೆ 2019ರಲ್ಲಿ ಸರ್ಕಾರದಿಂದ ಹೊರಗಡೆ ಉಳಿಸ್ಬೇಕು ಅಂಥೇಳಿ ಕೈ ಜೋಡಿಸಿದ್ರು, ಅಲ್ಲಿ ಎಲ್ಲರೂ ಪ್ರತ್ಯೇಕ ಆಗಿ ಹೋದರು. ಜೊತೆ ಕೂಡಿದವರು ಇಬ್ಬರು ದಯಾದಿಗಳು, ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ. ಅವರಿಬ್ಬರು ಸೇರಿದ್ದಕ್ಕೋಸ್ಕರ ಒಂದಷ್ಟು ಸೀಟುಗಳು ಅವ್ರಿಗೆ ಲಭ್ಯ ಆದವು. ಇಲ್ಲದೆ ಹೋದರೆ ಶಿವಸೇನೆ ಅಡ್ರೆಸ್ಗಿಲ್ದಂಗೆ ಗುಡಿಸಿ ಗುಂಡಾಂತರ ಮಾಡುವಂಥ ಸ್ಥಿತಿ ನೆರವೇರಿತ್ತು. ಭಾರತೀಯ ಜನತಾ ಪಾರ್ಟಿ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಮತ್ತು ತಮಿಳುನಾಡಿನ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ, ಜೈತ್ರ ಯಾತ್ರೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಬಹಳ ದೊಡ್ಡ ಮಟ್ಟದ ಇಂಧನವನ್ನು, ಹವಿಸ್ಸನ್ನು ಮುಂಬೈ ಮಹಾನಗರ ಪಾಲಿಕೆ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.